ಈ ದಿನ ಬೆಂಗಳೂರು ಗಾಂಧಿನಗರ ಮಹಾಬೋಧಿ ಸೊಸೈಟಿ ವತಿಯಿಂದ ಭಗವಾನ್ ಬುದ್ಧ ಜಯಂತಿ ಯಶಸ್ವಿ ಮಟ್ಟದಲ್ಲಿ ಆಚರಿಸಿದ್ದಾರೆ. ಬುದ್ಧರ ಬಗ್ಗೆ ಮತ್ತೆ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಇಲ್ಲಿ ಮಹಾಬೋಧಿ ಸೊಸೈಟಿಗೆ ನಾನು 1994ನೇ ಇಸ್ವಿಯಿಂದ ಬರ್ತಾ ಇದ್ದೀನಿ. ಇವತ್ತು ಮಹಾಬೋಧಿ ಸೊಸೈಟಿಲಿ ಅಭೂತಪೂರ್ವವಾಗಿ ಭಗವಾನ್ ಬುದ್ಧರ 2564ನೇ ಒಂದು ಜಯಂತಿಯನ್ನು ಅದ್ಭುತವಾಗಿ ಆಚರಿಸಿದ್ದಾರೆ. ಇದಕ್ಕೆ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿಯ ಪರವಾಗಿ ತುಂಬ ಹೃದಯದಿಂದ ಮಹಾಬೋಧಿ ಸೊಸೈಟಿಯ ಸರ್ವರಿಗೂ ಕೂಡ ಬುದ್ಧ ವಂದನೆಗಳನ್ನ ಭೀಮ ನಮನಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಯುದ್ಧ ಬೇಡ ಬುದ್ಧ ಬೇಕು ಅನ್ನುವಂತ ಕಾಲ ಬಂದಿದೆ. ಇದು ಮನುಷ್ಯನ ನಡುವೆ ಜಾತಿ ಧರ್ಮದ ಹೆಸರಿನಲ್ಲಿ ಕಂದಕ ಉಂಟು ಮಾಡುವಂತ ಶಕ್ತಿಗಳು ಹೆಚ್ಚಾಗ್ತಾ ಇದೆ. ಮನುಷ್ಯನ ಸುತ್ತ ಬರೀ ದುಃಖ ಓಡಾಡ್ತಾ ಇದೆ. ದುಃಖ ತೊಲಗಿಸಿ ಮನುಷ್ಯನ ಜೀವನದಲ್ಲಿ ಸುಖ ಬರಬೇಕು ಅಂದ್ರೆ ಏನ್ ಭಗವಾನ್ ಬುದ್ಧರು ಹೇಳಿದ್ದಾರೆ, ಇದು ವಿಶ್ವ ಮಾನವ, ಅವರು ವಿಶ್ವ ಶಾಂತಿ. ಅದು ಭಗವಾನ್ ಬುದ್ಧರು ಜಗತ್ತಿನ ಪ್ರಥಮ ವಿಜ್ಞಾನಿ ಯಾರಾದ್ರೂ ಇದ್ರೆ ಅದು ಭಗವಾನ್ ಬುದ್ಧರು. ಅವ್ರ ವಿಚಾರಗಳು ಪ್ರಸ್ತುತ ಅತ್ಯಗತ್ಯವಾಗಿದೆ. ಇವತ್ತು ನಮ್ ಜನ ಮೌಢ್ಯತೆ ಕಡೆ ಹೋಗೋದ್ರ ಬದಲು ಅವೈಜ್ಞಾನಿಕತೆ ಕಡೆ ಹೋಗೋ ಬದಲು ವೈಜ್ಞಾನಿಕತೆಯತ್ತ ಚಿತ್ತವನ್ನು ಹರಿಸಬೇಕಾಗಿದೆ. ಒಂದು ಮನುಷ್ಯನ ಪ್ರೀತಿಸುವಂತ ಸಮಾಜ ಬರಬೇಕು ಅಂತ ಹೇಳಿದ್ರೆ ಭಗವಾನ್ ಬುದ್ಧರ ವಿಚಾರಗಳು ಎಂದೆಂದಿಗೂ ಕೂಡ ಪ್ರಸ್ತುತವಾಗಿರ್ತವೆ. ಆ ವಿಚಾರಗಳನ್ನ ಒಂದು ಜನರ ಮಧ್ಯೆ ತಗೊಂಡೋಗುವಂತ ಕೆಲಸವನ್ನ ದೊಡ್ಡ ಬಂತೇಜಿಯವರು ದಮ್ಮರಕ್ಕಿದ್ದವರ ನೇತೃತ್ವದಲ್ಲಿ 1956ನೇ ಇಸ್ವಿಲಿ ಸ್ಥಾಪಿತವಾಗಿರುವಂತ ಈ ಮಹಾಬೋಧಿ ಸೊಸೈಟಿ ದೇಶದಲ್ಲಿ ಮಾದರಿಯಾಗಿದೆ. ಜೊತೆಗೆ ಜನರ ಮಧ್ಯೆಗಡೆ ಬುದ್ಧನ ಕರ್ಕೊಂಡು ಹೋಗ್ತದೆ, ಬುದ್ಧನ ಕಡೆಗೆ ಜನರನ್ನು ಕೂಡ ಕರ್ಕೊಂಡು ಬರ್ತಾ ಇದೆ. ಇದು ಆರೋಗ್ಯಕರ ಸಮಾಜವನ್ನ ಬಯಸುವಂತದ್ದು. ಇದು ಮೌಢ್ಯತೆಯನ್ನು ಸಾರುವಂತ ಸನಾತನ ಧರ್ಮವನ್ನ ಧಿಕ್ಕರಿಸುವಂತ ಜನ ಹೆಚ್ಚಾಗ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶ ಇಲ್ಲಿ ಬೆಳಗ್ಗಿಂದ ಜನ ಸಾವಿರೋಪಾದಿಯಲ್ಲಿ ಬರ್ತಾ ಇದಾರಲ್ಲ, ಅದೇನ್ ತೋರಿಸ್ತಿದೆ ಅಂದ್ರೆ ಜನ ಸನಾತನ ಧರ್ಮವನ್ನ ಧಿಕ್ಕರಿಸ್ತಿದ್ದಾರೆ, ವೈಜ್ಞಾನಿಕ ವಿಚಾರಗಳನ್ನ ಸಾರುವಂತ ಧರ್ಮವನ್ನ ಒಪ್ಪಿಕೊಳ್ತಾ ಇದ್ದಾರೆ ಅನ್ನೋದು ಸಂದೇಶ. ಸರ್, ಇಂಥ ಮಹಾಪುರುಷರು ಪುಣ್ಯಾತ್ಮರು ಭಗವಾನ್ ಮಹಾಬುದ್ಧರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ರು. ಈ ಒಂದು ಆದರ್ಶ ತತ್ವಗಳು ಬೇರೆ ದೇಶದವರು ಮೃತದಲ್ಲಿ ಇಟ್ಕೊಂಡು ಪೂಜಿಸ್ತಾರೆ, ಆರಾಧಿಸ್ತಾರೆ. ನಮ್ಮ ಭಾರತೀಯರು ಏನೋ ಎಲ್ಲ ನೆಗ್ಲಿಜೆನ್ಸ್. ಇನ್ನೊಂದು 50 ವರ್ಷ 100 ವರ್ಷ ಆಗುತ್ತೆ ಸರ್ ನಮ್ಮ ಭಾರತೀಯರ ಮನಸ್ಸಲ್ಲಿ ಇವರ ತತ್ವಗಳ ಆದರ್ಶ ಪಾಲಿಸೋದಕ್ಕೆ. ಅದ್ರ ಬಗ್ಗೆ ತಾವು ಹೇಳಿ ಸರ್. ಇದೇನಾಗಿದೆ ಅಂದ್ರೆ ಭಗವಾನ್ ಬುದ್ಧರ ವಿಚಾರಗಳು ವೈಜ್ಞಾನಿಕ ವಿಚಾರಗಳು ಸತ್ಯ ವಿಚಾರಗಳಾಗಿರೋದ್ರಿಂದ ಬೇರೆ ಯಾವ್ಯಾವ ದೇಶಗಳು ಬುದ್ಧರ ವಿಚಾರಗಳನ್ನು ಒಪ್ಪಿಕೊಂಡಿವೆ ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿದೆ. ಈ ಭಾರತದಲ್ಲಿ ಏನಾಗಿದೆ, ಬುದ್ಧರ ಕಾಲಾನಂತರ ಬಂದಂತ ಈ ಪುಷ್ಯಮಿತ್ರ ವಂಶಿಕರು ಅವ್ರು ಇವತ್ತೇನಾಗ್ತಾರೆ, ಸನಾತನ ಅವೈಜ್ಞಾನಿಕತೆಯನ್ನು ಬೀಸುತ್ತಾ ಇದ್ದಾರೆ. ಈ ನೆಲೆಯಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಇಲ್ಲಿ ಹಂಗನ್ಬಿಟ್ಟು ಬುದ್ಧರ ವಿಚಾರಗಳನ್ನ ಯಾರು ಕೂಡ ಮೂಲೋತ್ಪಾಟನೆ ಮಾಡಕ್ ಆಗೋದಿಲ್ಲ. ಬುದ್ಧರ ವಿಚಾರಗಳು ಎಂದೆಂದು ಪ್ರಸ್ತುತ ಎಂದೆಂದು ಜಯ ಗಳಿಸುತ್ತೆ. ಇವತ್ತೇನಾಗಿದೆ, ಭಾರತದಲ್ಲಿ ಅನಕ್ಷರತೆ ಹೆಚ್ಚಾಗಿರೋದ್ರಿಂದ ಮೌಢ್ಯತೆ ಹೆಚ್ಚಾಗಿರೋದ್ರಿಂದ ರಾಜಕಾರಣಿಗಳಲ್ಲಿ ಅವಕಾಶವಾದಿತನ ಹೆಚ್ಚುತ್ತಾ ಇರೋದ್ರಿಂದ ಈ ಒಂದು ವಿಳಂಬ ಆಗ್ತಾ ಇದೆ. ಭಗವಾನ್ ಬುದ್ಧರ ವಿಚಾರಗಳಿಗೆ ಅವತ್ತೂ ಕೂಡ ಸೋಲಿಲ್ಲ. ಈ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತಾಂತರಗೊಳ್ಳುವಾಗ ಇಸ್ಲಾಂ ಧರ್ಮವನ್ನು ಬಿಟ್ಟು ಸಿಖ್ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಯಾಕೆ ಒಪ್ಕೊಂಡ್ರು ಅಂದ್ರೆ ಜಗತ್ತಿನ ವೈಚಾರಿಕತೆ ವೈಜ್ಞಾನಿಕತೆ ಮಾನವ ಪ್ರೇಮದ ಬೀಜವನ್ನು ಬಿತ್ತುವಂತ ಒಂದು ಧರ್ಮ ಯಾವ್ದಾದ್ರು ಬುದ್ಧರ ವಿಚಾರಗಳಿಂದ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಕೊಂಡಂತ ಧರ್ಮ, ಬಾಬಾ ಸಾಹೇಬ್ರು ಒಪ್ಕೊಂಡಂತ ಧರ್ಮ ಇವತ್ತೆಲ್ಲ ನಾಳಿದ ಖಂಡಿತ ಯಶಸ್ಸಿದೆ. ಇವತ್ತು ಏನು ಸನಾತನವಾದಿಗಳು ಉದ್ರೇಕಕಾರಿಗಳಾಗ್ತಿದ್ದಾರೆ, ಜನರನ್ನ ಭಾವೋದ್ರೇಕಿಗಳನ್ನಾಗಿ ಮಾಡ್ತಿದ್ದಾರೆ, ಅವರ ಅಟ್ಟಹಾಸ ನಡೆಯೋದಿಲ್ಲ ಇದು. ಯಾಕೆಂದ್ರೆ ಮಣ್ಣಿಲ್ದೇನೆ ಹೆಂಗ್ ಬೆಳೆದಕ್ಕೆ ಸಾಧ್ಯ ಇಲ್ವೋ, ಬರೋದಿಕ್ ಸಾಧ್ಯ ಇಲ್ವೋ, ಅದೇ ತರ ಒಂದು ವೈಜ್ಞಾನಿಕ ವಿಚಾರ ಇಲ್ದೇನೆ ಸಮಾಜ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಆಗೋದಿಲ್ಲ. ಈ ನೆಲೆಯಲ್ಲಿ ಬುದ್ಧರ ವಿಚಾರಗಳು ಯಾವತ್ತೂ ಕೂಡ ಪ್ರಸ್ತುತತೆಯನ್ನು ಪಡ್ಕೊಂಡಿದೆ, ಯಾವತ್ತೂ ಕೂಡ ಜಯಶಾಲಿ ಆಗಿ. ಸರ್, ಇನ್ನೊಂದೇ ಪ್ರಶ್ನೆ ಸರ್, ಈ ಸಂದರ್ಭದಲ್ಲಿ ಈ ವಿಷಯ ಪ್ರಸ್ತಾಪ ಪಡಿಸಿದ್ರೆ ತಪ್ಪಿಲ್ಲ ಅನ್ಸುತ್ತೆ, ಸರಿ ಅನ್ಸುತ್ತೆ. ತಾವೇನಿದೆ ಸರ್, ಹಿರಿಯರು ಸುದೀರ್ಘವಾಗಿ ತಾವೆಲ್ಲ ಒಂದು 30-35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಪ್ರತಿಫಲವಾಗಿ ಕೇಂದ್ರ ಸರ್ಕಾರದವರಾಗಿ ರಾಜ್ಯ ಸರ್ಕಾರವಾಗಿ ಜಂಟಿಯಾಗಿ ಒಳ ಮೀಸಲಾತಿ ಜಾರಿಗೆ ತರಿಸೋದಕ್ಕೆ ಒಂದು ಅನುವು ಮಾಡ್ಕೊಟ್ಟಿದ್ದೀರಾ. ಒಂದು 101 ಜಾತಿನಲ್ಲಿ ಏನಿದ್ರೆ ವಿದ್ಯಾವಂತರಿಗೆಲ್ಲ ತಮ್ಮ ಕಡೆಯಿಂದ ಬಹಳ ಬೆನಿಫಿಟ್ಸ್ ಯೂಸ್ಫುಲ್ ಆಗ್ತದೆ. ಅಷ್ಟು ಲಕ್ಷಾಂತರ ಜನ ವಿದ್ಯಾವಂತರಿಗೆ ಮತ್ತೆ ಒಳ ಮೀಸಲಾತಿ ಬಗ್ಗೆ ತಾವು ಹೇಳಿ ಸರ್. ಈ ಒಳ ಮೀಸಲಾತಿ ಹೇಳೋದು ಮುಂಚೆ ಕರ್ನಾಟಕ ಸರ್ಕಾರವನ್ನ ನಾನು ಈ ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ಹೃದಯ ತುಂಬಿ ನಮ್ಮ ಸಂಘಟನೆ ಮತ್ತೆ ಎಲ್ಲರ ಪರವಾಗಿ ಅಭಿನಂದಿಸ್ತೀನಿ. ಯಾಕೆಂದ್ರೆ
ಬುದ್ಧ ಪೂರ್ಣಿಮೆಯನ್ನು ಸರ್ಕಾರವೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನೇತೃತ್ವದಲ್ಲಿ ಸರ್ಕಾರಿ ವೆಚ್ಚದಲ್ಲಿ ಆಚರಿಸುವಂತ ಒಂದು ಜನಪರವಾದ ಕೆಲಸವನ್ನ ಮಾಡಿದೆ. ಇದು ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೇಶದಲ್ಲೇ ಮಾದರಿಯಾಗಿ ಮಾಡಿದ್ದಾರೆ. ಅವರಿಗೆ ಅದು ಅಭಿನಂದಿಸ್ತಾನೆ. ಈ ಒಳ ಮೀಸಲಾತಿ ವಿಚಾರಗಳು, ಒಳ ಮೀಸಲಾತಿ ಬೇಕೇ ಬೇಕು, ಎರಡನೇ ಮಾತೇನಿಲ್ಲ ಅದು. ಯಾಕೆಂದ್ರೆ ಇವತ್ತು ನೋವು ಹೆಚ್ಚಿರೋರು, ಕಡಿಮೆ ಇರೋರು, ಜಾಸ್ತಿ ಇರೋರು ಎಲ್ಲರೂ ಇದೆ. ಈಗ ನೋವು ಹೆಚ್ಚಿರೋನಿಗೆ ಆದ್ಯತೆ ಕೊಡುವಂಥದ್ದು ಎಷ್ಟು ಮುಖ್ಯನೋ, ಒಳ ಮೀಸಲಾತಿಗೆ ಸರ್ಕಾರ ಮಾಡಿರುವಂತದ್ದು ನಾಗಮೋಹನ್ ದಾಸ್ ಅವರ ನೇತೃತ್ವ ಆಯೋಗವನ್ನು ನೇಮಕ ಮಾಡಿ ಈಗಾಗಲೇ ಸಮೀಕ್ಷಾ ಕಾರ್ಯ ಆರಂಭ ಆಗಿದೆ. ಇದು ಖಂಡಿತ ಆರೋಗ್ಯಕರ ಬೆಳವಣಿಗೆ. ಅಂದ್ರೆ ಒಂದು ಮನವಿ ಏನಂದ್ರೆ, ಒಳ ಮೀಸಲಾತಿ ಹೆಸರಿನಲ್ಲಿ ನೊಂದವರ ಒಗ್ಗೂಡುವಿಕೆ ಆಗ್ಬೇಕೇ ಹೊರತು ನೊಂದವರ ನಡುವೆ ಒಡೆದಾಡುವಿಕೆ ಆಗ್ಬಾರ್ದು. ಇದನ್ನ ಏನಾಗ್ತಾ ಇದೆ, ಎಲ್ಲ ಕೆಲವು ಧರ್ಮಾಂಧರು, ಸನಾತನವಾದಿಗಳು, ಅವಕಾಶವಾದಿಗಳು ಜನರನ್ನು ಉಪಜಾತಿ ಹೆಸರಿನಲ್ಲಿ ಹೊಡೆಯುವಂತ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ. ಇವತ್ತು ಯಾಕಂದ್ರೆ ತಳ ಸಮುದಾಯದ ಮಧ್ಯದಲ್ಲಿ ಬಾಬಾ ಸಾಹೇಬ್ರ ವಿಚಾರಗಳ ಪರಿಣಾಮವಾಗಿ, ಭಗವಾನ್ ಬುದ್ಧರ ವಿಚಾರಗಳ ಪರಿಣಾಮವಾಗಿ ನೊಂದು ಎಲ್ಲ ಜನರು ಕೂಡ ಒಂದೆಡೆ ಸೇರ್ಕೊಳ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಯಾರು ಕೇವಲ 3% ಜನ ದೇಶವನ್ನು ಆಳ್ತಿದ್ರು, ಜನರಿಗೆ ದೋಖಾ ಮಾಡ್ತಾ ಇದ್ರು, ಅವರಲ್ಲಿ ಆತಂಕ ಬಂದಿದೆ. ಈ ಜನ ಏನಾದ್ರೂ ಒಗ್ಗಟ್ಟಾದ್ರೆ, ಬುದ್ಧರ ವಿಚಾರಗಳಡಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಡಿ ಒಗ್ಗಟ್ಟಾದ್ರೆ ನಮ್ಮ ಕಪಟತನ, ದೋಷುಂಬತನ ಬಯಲಾಗುತ್ತೆ ಅಂತೇಳಿ ಜಾತಿ ಉಪಜಾತಿಗಳ ನಡುವೆ ತಂದಿಕ್ಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಮ್ಮವರು ಅದಕ್ಕೆ ಬಲಿಯಾಗ್ದಾನೆ. ಒಳ ಮೀಸಲಾತಿಗೆ ಸಮೀಕ್ಷೆಗೆ ಸರಿಯಾಗಿ ಸಹಕಾರ ಮಾಡೋದ್ರ ಜೊತೆಗೆ ಇದನ್ನ ಅವಕಾಶವಾದಿತನಕ್ಕಿಂತ ಒಳ ಮೀಸಲಾತಿಯಿಂದ ಬಡವರೆಲ್ಲ ಒಗ್ಗೂಡ್ಲಿ, ಒಡೆದಾಡುವಿಕೆ ಆಗೇ ಇರ್ಲಿ ಅಂತೇಳಿ ಮನವಿಯನ್ನ ಮಾಡ್ತಾರೆ. ಇನ್ನೊಂದೇ ಒಂದು ಸರ್, ತಾವು ಮಾತಾಡ್ತಾ ಇದ್ದಾಗ ಸನಾತನ ಧರ್ಮದ ಬಗ್ಗೆ ಬಹಳ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಜನಗಳು. ಯಾವುದೇ ಒಂದು ಜಾತಿಯ ಬಗ್ಗೆ ಮತ್ತೆ ಯಾವುದೇ ಒಂದು ಧರ್ಮದ ಬಗ್ಗೆ ನಾವೇನು ತುಚ್ಛವಾಗಿ ಮಾತಾಡ್ತಾ ಇದ್ದೀವಿ. ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗ್ಲಿ, ಚರ್ಚ್ಗಳಾಗ್ಲಿ, ಮಸೀದಿಗಳು ಹೋಗ್ಲಿ, ಲಕ್ಷಾಂತರ ಜನ ಬಂದು 365 days ವರ್ಷ ಪೂರ್ತಿ ಜನಗಳು ಒಂಥರ ಹಬ್ಬದ ವಾತಾವರಣ ತೋರಿಸ್ತಾರೆ. ಅದೇ ರೀತಿ ಈ ಬುದ್ಧ ಧರ್ಮಕ್ಕೆ ಬರೋ ತರ ಏನೋ ಮುಂದಿನ ದಿನಗಳಲ್ಲಿ ಆಗುತ್ತೆ ಸರ್? ಆಗುತ್ತೆ. ಯಾಕೆಂದ್ರೆ ಇವತ್ತು ಹಿಂದೇನಾಗಿತ್ತು, ಅವೈಜ್ಞಾನಿಕತೆ ಪ್ರೇರಣವಾಗಿ ಅನಕ್ಷರತೆಯಿಂದಾಗಿ ಜನ ಮೌಢ್ಯತನ ಒಪ್ಕೊಂಡಿದ್ರು. ಇವತ್ತು ವಿದ್ಯೆ ಹೆಚ್ಚುತ್ತಾ ಇದೆ, ಅಕ್ಷರಸ್ಥರ ಸಂಖ್ಯೆ ಹೆಚ್ಚುತ್ತಾ ಇದೆ, ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತಾ ಇದೆ. ನಿಜ ಯಾವುದು, ತಪ್ಪು ಯಾವುದು, ಕಳ್ಳರು ಯಾರು, ಸುಳ್ಳು ಯಾರು, ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ಗೊತ್ತಾಗಿದೆ. ಇವಾಗ ಸತ್ಯ ಇರುವಂತದ್ದು ಧಮ್ಮದ ವಿಚಾರದಲ್ಲಿ ಬಾಬಾ ಸಾಹೇಬರು 50,000 ಪುಸ್ತಕಗಳನ್ನ ಓದಿದಂತ ವ್ಯಕ್ತಿ ಬುದ್ಧ ಧರ್ಮವನ್ನು ಅಪ್ಕೊಳ್ತಾರೆ ಅಂತ ಹೇಳಿದ್ರೆ ಮೌಢ್ಯತೆಯಿಂದ ಯಾವುದೇ ರೀತಿ ಸಂತನ್ನು ಒಪ್ಕೊಂಡಿದ್ದಲ್ಲ. ಅದು ವಿಶಾಲ ದೃಷ್ಟಿಯಿಂದ. ಆಕಾಶ ಎಷ್ಟು ನೀಲಾಗಿ ವಿಶಾಲವಾಗಿದೆಯೋ ಜಗತ್ತು ಹಂಗೆ ವಿಶಾಲವಾಗಿದೆ. ಇದರಲ್ಲಿ ನಿರ್ಮಲವಾದ ಶಾಂತಿ ಬೇಕು ಅಂದ್ರೆ ಬಡವ ದುಡ್ದನ್ನು ನೆಮ್ಮದಿಯಿಂದ ತಿನ್ನುವಂತ ಶಾಂತಿ, ಸಹಬಾಳ್ವೆ, ಪ್ರಜ್ಞಾಶೀಲ, ಕರುಣೆ, ಮೈತ್ರಿಯಿಂದ ಬದುಕಬೇಕು ಅಂದ್ರೆ ಬುದ್ಧರ ವಿಚಾರಗಳಿಂದ ಮಾತ್ರ ಸಾಧ್ಯ ಅಂತ ಹೆಂಗೆ ಹೇಳಿದ್ರು ಇವತ್ತು ಜನಕ್ಕೆ ಅರಿವಾಗ್ತಾ ಇದೆ. ಇವತ್ತು ನೋಡಿ, 1990 ಇಸ್ವಿಲ್ ನಾವು ಬಂದಾಗ 100 ಜನ 50 ಜನ ಬರೋರಿದೆ. ಇವತ್ತೇನಾಗ್ತದೆ, ಸಾವಿರೋಪಾದಿಯಲ್ಲಿ ಜನ ಬರ್ತಿದ್ದಾರೆ. ಅಂದ್ರೆ ಒಂದು ಸಂದೇಶ, ವಿಚಾರವಂತಿಗೆ ಎಚ್ಚೆತ್ತಾದ ಅನ್ನೋದ್ರ ಒಂದು ಸಂದೇಶ. ಎಲ್ಲಾ ಕಾಲದಲ್ಲಿ ಎಲ್ಲರನ್ನೂ ಕೂಡ ಟೋಪಿ ಹಾಕಕ್ಕಾಗೋದಿಲ್ಲ. ಪ್ರಜ್ಞಾವಂತರಿಗೆ ಯಾರು ಕೂಡ ಮೋಸ ಮಾಡಕ್ಕಾಗೋದಿಲ್ಲ. ಪ್ರಜ್ಞಾವಂತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ ಅನ್ನೋದ್ರ ಸಂಕೇತ. ಮತ್ತೆ ಈ ಸಮಾಜ ಆರೋಗ್ಯಕರವಾದಂತ ಚಿತ್ತ ಹರಿಸ್ತಾ ಇದೆ ಅನ್ನೋದ್ರ ಸಂಕೇತ. ಸಮ ಸಮಾಜ ಬಯಸ್ತಾ ಇದೆ, ಬುದ್ಧ ಭಾರತ ನಿರ್ಮಾಣದಂತ ಜನರ ಚಿತ್ತ ಹರಿತಾ ಇದೆ ಅನ್ನೋದ್ರ ಸಂಕೇತ.